ಈ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ಇದೆಲ್ಲ ನಿಮ್ಗೆ ಯಾಕೆ ಬೇಕು, ಯಾವಾಗ ಮದುವೆ ಮಾಡ್ಕೋತೀರಾ ಅಂತ ಕಮೆಂಟ್ ಹಾಕ್ತಿರಲ್ಲ. ಕಮೆಂಟ್ ಹಾಕೋರೆಲ್ಲರೂ ನನ್ನ ಅಕೌಂಟ್ಗೆ 4 ಕೋಟಿ ಟ್ರಾನ್ಸ್ಫರ್ ಮಾಡಿಬಿಡಿ. ನಿಮ್ಮ ಹೆಸರು ಹೇಳ್ಕೊಂಡು ಇವತ್ತೇ ಮದುವೆ ಮಾಡ್ಕೊಂಡು ನಾಳೆ ಮಕ್ಕಳನ್ನ ಎತ್ಬಿಟ್ಟು ನಿಮ್ಮ ಕೈ ಕೊಟ್ಬಿಟ್ಟು ನಾನು ಬೈಕ್ ಎತ್ಕೊಂಡು ಹೊಂಟೈತೀನಿ. ಮದುವೆ ಮಾಡ್ಕೊಂಡು ಏನೇ ದಬಾಕ್ತೀಯ ನೀನು? ಏನು ಬೇಡ, ಸ್ವತಂತ್ರ ಇರೋದಿಲ್ಲ, ಸ್ವತಂತ್ರ ಕಳ್ಕೊಂಡ್ಬಿಡ್ತೀಯ. ಅಪ್ಪ ಅಮ್ಮನಷ್ಟು ಪ್ರೀತಿ ಅತ್ತೆ ಮಾವ ಕೊಡಲ್ಲಮ್ಮ ಈ ಕಾಲದಲ್ಲಿ. ಎಲ್ಲ ಅವ್ರವ್ರ ಪರ್ಸ್ನಲ್ ಲೈಫ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಗಂಡನಿಗೂ ಟೈಮ್ ಇರಲ್ಲ ಈಗ ಪ್ರೀತಿ ಮಾಡಕ್ಕೆ, ಅವ್ನು ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ಅಂತ. ಮದುವೆ ಬಂಧನ ಏನಕ್ಕೆ ಬೇಕಮ್ಮ? ಅದೇ ದುಡ್ಡಿದ್ರೆ ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನ ಅಡಾಪ್ಷನ್ ಮಾಡಿಕೊಂಡು ಜೀವನ ಸಾಗಿಸೋ, ಅವ್ರ ಜೊತೆ ಎಷ್ಟು ಲೈಫ್ ಎಂಜಾಯ್ ಮಾಡ್ಕೋಬೋದು. ಮದುವೆ ಅನ್ನೋದು ಒಂದೇ ಬಂಧನ ಬೇಡಮ್ಮ. ಅಲ್ಲ, ಕೋಟಿ ಕೋಟಿ ಖರ್ಚು ಮಾಡಬೇಕೀಗ. ಲಕ್ಷಾಂತರ ರೂಪಾಯಿಗೆ ಮದುವೆ ಮಾಡ್ಕೊಳಕ್ಕಾಗಲ್ಲ, ಕೋಟಿ ಇಡಬೇಕು. ಅದ್ರ ಬದಲು ನೀನು ಮದುವೆ ಅನ್ನೋದು ಬೇಡ, ಅದೇ ಕೋಟಿ ಇದ್ರೆ ಎಷ್ಟು ದೇಶ ಬೇಕಾದ್ರೂ ಸುತ್ತಬೋದು. ಅದರಿಂದ ಎಷ್ಟು ನಾಲೆಡ್ಜ್ ಸಿಗುತ್ತೆ, ನಿನ್ನ ಮೈಂಡು ಚೆನ್ನಾಗಾಗುತ್ತೆ, ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕಿಂತ ಇನ್ನೇನು ಬೇಕು? ಯಾವ ಮದುವೆನೂ ಬೇಡ ಈ ಜನ್ರೇಷನಲ್ಲಿ. ಅಂದರೆ ಒಂಥರ ಶೋಕಿ ಸರ್ಟಿಫಿಕೇಟು, ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೋಬೇಕು ನನ್ನ ಪಾರ್ಟ್ನರ್ ಹೀಗಿದ್ದಾನೆ ಅಂತ. ಆಮೇಲೆ ಒಂದು 2-3 ದಿನ ಚೆನ್ನಾಗಿರುತ್ತೆ. ಅದಾದಮೇಲೆ ಅಮ್ಮ ಅವ್ರು ಬೈದರು, ಇವ್ರು ಅಂದರು, ಇವ್ರು ಹೊಡೆದ ಅಂತ ಹೇಳಿ ಮತ್ತೆ ತವ್ರ ಮನೆಗೆ ವಾಪಸ್ ಬರೋದು. ಈ ಶೋಕಿಗಿಂತ ಮದುವೆ ಮಾಡ್ಕೊಳ್ದೇ ಇರೋದೇ ಬೆಸ್ಟು. ಮದುವೆ ಮಾಡ್ಕೊಂಡ್ರೆ ಕಾಸು ಬೋಳು, ತಲೆನೂ ಬೋಳು. ಯಾಕ್ರಿ ಬೇಕು? ಇದ್ರೆ ನೆಮ್ಮದಿಯಾಗಿರ್ಬೇಕು. ಏನಂತೀರಾ?